ಹಾಯ್ ಎಲ್ಲರಿಗೂ ಮತ್ತೊಮ್ಮೆ ನನ್ನ ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ನಾನು ಇಲ್ಲಿ ಸ್ಕಿನ್ ಕೇರ್ ವಿಡಿಯೋನ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇಷ್ಟ ಆದಲ್ಲಿ ನಿಮಗೆ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಮತ್ತು ಇಷ್ಟ ಆದಲ್ಲಿ ಫ್ರೆಂಡ್ಸ್ ಫ್ಯಾಮಿಲಿಗೆ ಶೇರ್ ಮಾಡ್ಕೊಳ್ಳಿ ಅಂತ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಬನ್ನಿ ಫ್ರೆಂಡ್ಸ್. ನಾನಿಲ್ಲಿ ಸ್ಕಿನ್ ಕೇರ್ ಈ ವಿಡಿಯೋದಲ್ಲಿ ನೀವು ಸ್ಕಿನ್ ಕೇರ್ ವಿಡಿಯೋನ ನೋಡ್ತಾ ಇದ್ದೀರಾ ನೀವಿಲ್ಲಿ. ನಾನೊಂದು ಕ್ಯಾರೆಟ್ ಅಂತ ಇದ್ದೀನಿ, ಬೀಟ್ರೂಟ್ ತೊಗೊಂಡಿದ್ದೀನಿ. ಸಿಪ್ಪೆ ಎಲ್ಲ ತೆಗೆದು ತುರ್ಕೊಂಡಿದ್ದೀನಿ ಇಲ್ಲಿ. ಅಲ್ಲಿ ನೀವು ಕ್ಯಾರೆಟ್ ಕೂಡ ನೋಡಿದ್ರಿ ತುರಿದಿರೋದು, ಅದು ಪಲ್ಯಕ್ಕೆ ತುರಿತಾ ಇದ್ನಲ್ಲ ಅದೇ. ಹಾಗೆಯೇ ಇದನ್ನು ಕೂಡ ಒಂದು ಬೀಟ್ರೂಟ್ನ ಸಿಪ್ಪೆ ತೆಗೆದು ನೀಟಾಗಿ ತುರಿದಿಟ್ಕೊಂಡಿದ್ದೀನಿ. ಒಂದು ಬೀಟ್ರೂಟ್ ಮಾತ್ರ ತೊಗೊಂಡಿದ್ದೀನಿ, ನನಗೆ ಒನ್ ಟೈಮ್ಗೆ ಸಾಕು ಸ್ಕಿನ್ ಕೇರ್ ಮಾಡಲಿಕ್ಕೆ. ಬೇಕಾದವರು ಜಾಸ್ತಿನೂ ಮಾಡಿ ಸ್ಟೋರ್ ಮಾಡಿ ಇಟ್ಕೋಬೋದು. ನಾನಿಲ್ಲಿ ಈಗ ಒನ್ ಟೈಮ್ಗೆ ನನಗೆ ಸಾಕು. ನಾನು ಆವಾಗಲೇ ಮಾಡಿಕೊಂಡು ನಾನು ಸ್ಕಿನ್ ಕೇರ್ ಮಾಡ್ಕೋತಾ ಇರ್ತೀನಿ. ಇವಾಗ ಒಂದು 2 ಟೈಮ್ 3 ಟೈಮ್ ಆಲ್ರೆಡಿ ಮಾಡ್ಕೊಂಡಿದ್ದೀನಿ. ಇವಾಗ ಮತ್ತೆ ಫ್ರೆಶ್ ಆಗಿ ರಸನ ತೊಗೋತಾ ಇದ್ದೆ. ಇವಾಗ ಬೀಟ್ರೂಟ್ ತುರ್ಕೊಂಡಿದ್ದೆ ಅಲ್ವಾ, ಅದನ್ನು ಚೆನ್ನಾಗಿ ಕೈಯಲ್ಲೇ ಹಿಂಡಿ ರಸ ತೊಗೋತಾ ಇದ್ದೀನಿ. ಇಲ್ಲಿ ಜ್ಯೂಸ್ ತೊಗೋತಾ ಇದ್ದೀನಿ. ಕೆಲವರು ಮಿಕ್ಸಿಲಿ ರುಬ್ಕೊಬಿಟ್ಟು ಚಿಕ್ಕ ಜಾರ್ ಬರುತ್ತೆ ನೋಡಿ, ಅದರಲ್ಲಿ ಚೆನ್ನಾಗಿ ಮಿಕ್ಸಿ ಮಾಡಿಕೊಂಡು ಏನೂ ಹಾಕಬಾರ್ದು, ನೀರು ಏನೂ ಹಾಕದೆ ಬರೀ ಬೀಟ್ರೂಟ್ ತುರ್ಕೊಂಡಿರೋದನ್ನೇ ಹಾಕಿ ರುಬ್ಕೊಂಡು ರಸ ತೊಗೋಬೋದು. ನಾನಿಲ್ಲಿ ಕೈಯಲ್ಲೇ ಹಿಂಡ್ಕೊಂಡು ರಸ ತೊಗೊಂಡು ಅದಕ್ಕೆ 1 ಟೇಬಲ್ ಸ್ಪೂನ್ ಸಕ್ಕರೆ ಹಾಕೋತಾ ಇದ್ದೀನಿ. ಮತ್ತು ಅದು ಚೆನ್ನಾಗಿ ಸಕ್ಕರೆ ಕರಗಲಿ ಅಂತ ಹೇಳ್ಬಿಟ್ಟು ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಹಿಂಗೆ. ಇವಾಗ ನನಗೆ 1 ಟೈಮ್ ಸಾಕಲ್ವ, ಇಷ್ಟು ಕ್ವಾಂಟಿಟಿ ಸಾಕು ನನಗೆ, ಜಾಸ್ತಿ ಬೇಡ. ಜಾಸ್ತಿ ಬೇಕು ಅನ್ನೋರು ಒಂದು ಬೀಟ್ರೂಟ್ 2-3 ತೊಗೊಂಡು ಚೆನ್ನಾಗಿ ತುರಿದು 2-3 ಸ್ಪೂನ್ ಸಕ್ಕರೆ ಹಾಕಿ ಕಾಫಿ ಪೌಡ್ರು, ಅರಿಶಿನ ಪೌಡ್ರು ಎಲ್ಲ ಹಾಕೋಬೋದು. ನಾನಿವಾಗ ಅದನ್ನೇನು ಹಾಕೋತಾ ಇಲ್ಲ, ಜಸ್ಟ್ ಬೀಟ್ರೂಟ್ ರಸ, ಸಕ್ಕರೆ ಇಷ್ಟನ್ನೇ ಮಿಕ್ಸ್ ರಸ ತೊಗೊಂಡು ಸಕ್ಕರೆ ಹಾಕಿ ಮಿಕ್ಸ್ ಮಾಡಿಬಿಟ್ಟು ಫ್ರೀಝರಲ್ಲಿ ಇಡ್ತಾಯಿದ್ದೀನಿ. ಯಾಕೆ ಅಂದರೆ ಇದು ನೋಡಿ, ನಾನು ಇಲ್ಲಿ ಹಾಕ್ತಾ ಇರ್ಬೇಕಾದ್ರೆ ನೀವು ನೋಡ್ತಾ ಇರ್ಬೋದು, ತೆಳ್ಳಗೆ ಕಾಣಿಸ್ತಾ ಇದೆ, ನೀರು ಥರ. ಇದಕ್ಕೆ ಏನು ಮಿಕ್ಸ್ ಮಾಡಿಲ್ಲ ನಾನು, ಬರೀ ಬೀಟ್ರೂಟ್ ರಸ, ಸಕ್ಕರೆ ಅಷ್ಟೇ. ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ಫ್ರೀಝರಲ್ಲಿ ಇಡ್ತಾಯಿದ್ದೀನಿ. ಯಾಕೆಂದರೆ ಸ್ವಲ್ಪ ಕ್ರೀಮ್ ಥರ ಗಟ್ಟಿಯಾಗಿ ಜೆಲ್ ಥರ ಸಿಗಬೇಕು, ಕೈಗೆ ಹಿಂಗೆ ಅಂಟಾಡ್ ಥರ ಆಗಬೇಕದು, ಫೇಸಿಗೆ ಚೆನ್ನಾಗಿ ಅಬ್ಸರ್ವ್ ಆಗಬೇಕಲ್ವ, ಹಾಗಾಗಿ ಫ್ರೀಝರಲ್ಲಿ ಇಟ್ಟಿದ್ದೀನಿ. ಜಾಸ್ತಿ ಫ್ಲೇಮ್ ಇಟ್ಬಿಟ್ಟು, ಜಾಸ್ತಿ ಅಂದರೆ ಮೀಡಿಯಮ್, 2 ಪಾಯಿಂಟ್ ಜಾಸ್ತಿ ಇಟ್ಟಿದ್ದೆ ನೋಡಿ. ಸ್ವಲ್ಪ ಗಟ್ಟಿ ಆಗಿದೆ ನೋಡಿ, ಇಲ್ಲಿ ತಿಕ್ಕಾಗಿದೆ ಅದು ಜ್ಯೂಸಿ ಬೀಟ್ರೂಟ್ ಜ್ಯೂಸು. ಮತ್ತು ನಾನೀಗ ಫೇಸಿಗೆ ಫೇಸ್ ವಾಶ್ ಮಾಡ್ಕೊಬಂದ್ಬಿಟ್ಟು ಅಪ್ಲೈ ಮಾಡ್ಕೋತಾ ಇದ್ದೀನಿ. ಇವಾಗ ನೀಟಾಗಿ ಮಸಾಜ್ ಮಾಡೋ ಥರ, ಹೀಗೆ ಕೆನ್ನೆ ಸೈಡೆಲ್ಲ, ಮತ್ತು ಇಲ್ಲಿ ಫೋರೆಡ್ ಹತ್ರ, ಕೆನ್ನೆಗಳ ಹತ್ರ ಎಲ್ಲ ಮಸಾಜ್ ಮಾಡೋ ಥರ ನೀಟಾಗಿ ಅಪ್ಲೈ ಮಾಡ್ಕೋಬೇಕು. ಅಪ್ಲೈ ಮಾಡಿಕೊಂಡು ಫ್ರೆಂಡ್ಸ್, ಇದು ಅಬ್ಸರ್ವ್ ಮಾಡುತ್ತಲ್ವ ಬೀಟ್ರೂಟ್ ಜ್ಯೂಸ್ ಎಲ್ಲ ಸ್ವಲ್ಪ ಬ್ರೈಟ್ ಬರುತ್ತೆ. ಕಂಟಿನ್ಯೂಸ್ ಆಗಿ ಹಚ್ಕೋಬೇಕು ಫ್ರೆಂಡ್ಸ್. ಇದನ್ನು ಒಂದು ತಿಂಗಳಲ್ಲಿ 4 ಸರಿ 5 ಸರಿ ಈ ಥರ ಸ್ಕಿನ್ ಕೇರು ಈ ಬೀಟ್ರೂಟ್ ಜ್ಯೂಸಲ್ಲಿ ಮಾಡ್ಕೋತಾ ಇದ್ದರೆ ಸ್ಕಿನ್ ಕೂಡ ಬ್ರೈಟ್ ಬರುತ್ತೆ. ಸಕ್ಕರೆ ಹಾಕಿರೋದ್ರಿಂದ ಸ್ವಲ್ಪ ಶೈನ್ ಬರುತ್ತೆ. ಇದಕ್ಕೆ ಬೇಕಂದರೆ ನಾವು ವಿಟಮಿನ್ ಇ ಟ್ಯಾಬ್ಲೆಟ್ಸ್ ಬರುತ್ತೆ, ಗ್ರೀನ್ ಕಲರ್ ಜೆಲ್ಲಿ ಥರ, ಕೆಲವ್ರಿಗೆ ಗೊತ್ತು, ಯೂಟ್ಯೂಬಲ್ಲಿ ಹೊಡೆದ್ರೆ ಬರುತ್ತೆ. ಅದು ಕೂಡ ಆ್ಯಡ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಕಾಫಿ ಪೌಡ್ರೆಲ್ಲ ಆ್ಯಡ್ ಮಾಡಿಕೊಂಡ್ರೆ, ಅರಿಶಿನ ಪುಡಿ ಎಲ್ಲ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ನಾನು ಜಸ್ಟ್ ಇವೆರಡೇ ಸಾಕು ಅಂತೇಳ್ಬಿಟ್ಟು, ಏಕೆಂದರೆ ನನಗೆ ಅರಿಶಿನ ಒಂದ್ಸರಿ ಟ್ರೈ ಮಾಡಿದ್ದೆ, ಗುಳ್ಳೆ ಬಂದಿದ್ದು ಕಾಫಿ ಪೌಡ್ರ್ ಹಾಕಿ, ಅದಕ್ಕೆ ಬೇಡ ಅಂದ್ಬಿಟ್ಟು ಇಷ್ಟನ್ನೇ ಬೀಟ್ರೂಟ್ ಜ್ಯೂಸು, ಸಕ್ಕರೆ ಇಷ್ಟನ್ನೇ ಟ್ರೈ ಮಾಡ್ತಾಯಿದ್ದೀನಿ. 2-3 ಸರಿ ಹಚ್ಚಿದ್ದೀನಿ ಆಲ್ರೆಡಿ. ಮತ್ತು ಈಗ ನಿಮಗೆ ತೋರಿಸ್ತಾ ಇದ್ದೀನಿ. ಸ್ಕಿನ್ ನನಗೆ ಬ್ರೈಟ್ ಬಂದಿದೆ. 20 ಮಿನಿಟ್ಸ್ ಆದಮೇಲೆ ನಾನು ಮುಖ ವಾಶ್ ಮಾಡ್ಕೋತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಾಗಿದೆ, ಪ್ಲಾ ಅಂತ ಇದೆ ನನ್ನ ಸ್ಕಿನ್ನು. ಇದನ್ನು ತಿಂಗಳಲ್ಲಿ 2-3 ಸರಿ ಮಾಡ್ತಾ ಇರಬೇಕು. ಒಂದೇ ಸರಿ ಮಾಡಿದ್ರೆ ರಿಸಲ್ಟ್ ಸಿಗೋಲ್ಲ, ಅವಾಗ ಮಾಡಿಕೊಂಡ್ರೆ ರಿಸಲ್ಟ್ ಸಿಗುತ್ತೆ. ಇಲ್ಲಿಗೆ ನನ್ನ ಈ ಇವತ್ತಿನ ವಿಡಿಯೋದಲ್ಲಿ ನೀವು ಸ್ಕಿನ್ ಕೇರ್ ವಿಡಿಯೋನ ನೋಡಿದ್ರಿ. ಇಷ್ಟೊತ್ತು ಯಾರೆಲ್ಲ ನನ್ನ ವಿಡಿಯೋ ನೋಡಿದ್ರಿ, ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ಇನ್ನೊಂದು ಒಳ್ಳೆಯ ವಿಡಿಯೋದಲ್ಲಿ ಸಿಗುವ. ಅಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ ನೋಡಿ ಸಪೋರ್ಟ್ ಮಾಡಿ. ಬಾಯ್.